ಅನುದಿನ ಆಹಾರ ಜನವರಿ 29 ಗುರುವಾರ. ವಂಚನೆಯ ಹೃದಯ. ಆದಿಕಾಂಡ 27:41 ವಚನ. ಆಗ ತಂದೆಯು ಯಾಕೋಬನಿಗೆ ಮಾಡಿದ ಆಶೀರ್ವಾದದ ನಿಮಿತ್ತ ಏಸಾವನು ಯಾಕೋಬನನ್ನು ಅಗೆ ಮಾಡಿ ಆತನ ಮನಸ್ಸಿನೊಳಗೆ ತಂದೆಗೋಸ್ಕರ ದುಃಖಿಸುವ ಕಾಲ ಸಮೀಪಿಸಿತು. ಆಗ ನನ್ನ ತಮ್ಮನಾದ ಯಾಕೋಬನನ್ನು ಸಾಯಿಸುವೆನು ಅಂದುಕೊಂಡನು. ಏಸಾವನು ತನ್ನ ಆತ್ಮೀಕ ಜೀವನದಲ್ಲಿ ಸೋತು ಹೋಗಲು ಪ್ರಮುಖ ಕಾರಣವೇನೆಂದರೆ ಕಹಿತನ, ವ್ಯಾಜ್ಯ ಮತ್ತು ಸೇಡಿನ ಆಸೆಯು ಅವನು ತನ್ನ ಹೃದಯದಲ್ಲಿ ಬೇರೂರುವುದಕ್ಕೆ ಅವಕಾಶ ಕೊಟ್ಟನು. ವಂಚನೆಯ ಆತ್ಮವು ಆತ್ಮೀಕತೆಯ ಸೂಕ್ಷ್ಮತೆಯನ್ನು ನಾಶ ಮಾಡುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಸ್ಪಷ್ಟವಾಗಿ ಎಚ್ಚರಿಸಿದ್ದಾನೆ. ಆದ ಕಾರಣ ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು. ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನ ಕೊಡು. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 23 ಮತ್ತು 24 ವಚನ. ದೇವರ ವಾಕ್ಯವು ಮತ್ತೆ ನಮ್ಮನ್ನ ಹೀಗೆ ಎಚ್ಚರಿಸುತ್ತದೆ. ಪರಿಶುದ್ಧತೆ ಇಲ್ಲದೆ ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನ ಹುಟ್ಟಿಸಿ ಸಭೆಯವರನ್ನ ಕೆಡಿಸಿದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗೃತಿಯಿಂದ ನೋಡಿಕೊಳ್ಳಿರಿ. ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಸೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಇಬ್ರಿಯ 12ನೇ ಅಧ್ಯಾಯ 15 ಮತ್ತು 16 ವಚನ. ಏಸಾವನು ದೇವರ ಕಾರ್ಯಗಳನ್ನು ಅಲ್ಪವೆಂದು ಎನಿಸಿದರೂ ದೇವರು ನಿರಂತರವಾಗಿ ಆತನ ವಿಷಯದಲ್ಲಿ ಮತ್ತು ಆತನ ಕುಟುಂಬದ ವಿಷಯದಲ್ಲಿ ತಾಳ್ಮೆಯನ್ನ ತೋರಿಸುತ್ತಾ ಬಂದನು. ದೇವರು ಇಸ್ರಾಯೇಲರಿಗೆ ಆಜ್ಞೆಯನ್ನು ಕೊಟ್ಟನು. ಏದೋಮ್ಯರನ್ನು ಸಂಪೂರ್ಣವಾಗಿ ನಿಷೇಧಿಸಬಾರದು. ಅವರು ಬಂಧು ಜನರು. ಧರ್ಮೋಪದೇಶ ಕಾಂಡ 23:7 ವಚನ. ಆದರೂ ಸಹ ಏದೋಮ್ಯರು ತಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಂಡರು. ಇಸ್ರಾಯೇಲರು ತಮ್ಮ ಕಾನಾನ್ ದೇಶದ ಪ್ರಯಾಣದಲ್ಲಿ ಏದೋಮ್ಯರಿಗೆ ಕಲಿಸುವಾಗ ಏದೋಮ್ಯರು ಹೀಗೆ ಪ್ರತಿಕ್ರಿಯೆ ನೀಡಿದರು. ಆದರೆ ಏದೋಮ್ಯರು ನಮ್ಮ ದೇಶವನ್ನು ದಾಟುವಾಗ ನೀವು ದಾಟಿ ಹೋಗಬಾರದು. ದಾಟುವುದಾದರೆ ನಾವು ನಿಮ್ಮ ಮೇಲೆ ಯುದ್ಧಕ್ಕೆ ಬರುತ್ತೇವೆ. ಅರಣ್ಯಕಾಂಡ 20ನೇ ಅಧ್ಯಾಯ 18 ವಚನ. ನಂತರದ ದಿನಗಳಲ್ಲಿ ಅರಸನಾದ ಹೆರೋದನ ಕಾಲಾವಧಿಯಲ್ಲಿ ನಾವು ಕಂಡುಕೊಂಡ ಸತ್ಯವೇನೆಂದರೆ ಈತನ ತಂದೆಯು ಏದೋಮ್ಯನಾಗಿದ್ದು ಏಸಾವನ ಸಂತತಿಗೆ ಸೇರಿದವನಾಗಿದ್ದನು. ಹೆರೋದನು ಯೇಸು ಕ್ರಿಸ್ತನ ಜನನದ ವಾರ್ತೆಯನ್ನು ಕೇಳಿದಾಗ ಆತನು ತನ್ನ ರಾಜ್ಯದ ವ್ಯಾಪ್ತಿಯಲ್ಲಿ 2 ವರ್ಷದ ಒಳಗಿನ ಎಲ್ಲ ಗಂಡು ಮಕ್ಕಳನ್ನು ಸಾಯಿಸುವುದಕ್ಕೆ ಅಪ್ಪಣೆಯನ್ನು ಹೊರಡಿಸಿದನು. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 16 ವಚನ. ಆತನು ಯೇಸು ಕ್ರಿಸ್ತನ ಸಹೋದರನಾದ ಯಾಕೋಬನನ್ನು ಖಡ್ಗದಿಂದ ಸಾಯಿಸಿದನು. ಆತನ ಕೊನೆಯ ಉಸಿರು ಇರುವ ತನಕ ದೇವರ ಕೆಲಸಗಳಿಗೆ ಅಡ್ಡಿಯಾಗಿಯೇ ಇದ್ದನು. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 1-2 ವಚನ. ಕಡೆಯದಾಗಿ
ಏಸಾವನ ಸಂತತಿಯವರ ಮೇಲೆ ದೇವರ ನ್ಯಾಯ ತೀರ್ಪು ಬಂದಿತು. ಅವರು ದೇವರ ಕಡೆಗೆ ತಿರುಗಿಕೊಳ್ಳಲೇ ಇಲ್ಲ, ಪಶ್ಚಾತ್ತಾಪ ಪಡಲಿಲ್ಲ, ಪರಿವರ್ತನೆ ಇಲ್ಲ. ಕಾಲಕ್ರಮೇಣ ಕರ್ತನು ಅವರ ಸಂತತಿಯನ್ನು ನಿಧಾನವಾಗಿ ಅಲಿಸಿ ಹಾಕಿದನು. ಈ ದಿನ ಈ ಭೂಮಿಯ ಮೇಲೆ ಏಸಾವನ ಸಂತತಿಯ ಯಾವ ಸುಳಿವು ಇರುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಹೃದಯದಲ್ಲಿ ಕಹಿತನ, ವ್ಯಾಜ್ಯ ಮತ್ತು ಸೇಡಿನ ಆಸೆ ಹಾಗೂ ವಂಚನೆಯು ಬೇರೂರಿದ್ದರೆ ಹಿಂದೆ ಪಶ್ಚಾತ್ತಾಪ ಪಡಿರಿ, ಕರ್ತನ ಬಳಿಗೆ ಬನ್ನಿರಿ ಮತ್ತು ಹೊಸ ಶುದ್ಧವಾದ ಹೃದಯದೊಂದಿಗೆ ಕರ್ತನ ಹೊಸ ವರ್ಷದಲ್ಲಿ ಪ್ರವೇಶಿಸಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಬೆಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಮತ್ತಾಯ 11:28 ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ವಿಮೋಚನ ಕಾಂಡ 21 ಅಧ್ಯಾಯ 22 ಅಧ್ಯಾಯ. ಸಂಜೆ ಮತ್ತಾಯನ ಬರೆದ ಸುವಾರ್ತೆ 19 ಅಧ್ಯಾಯ. ಕರ್ತನು ನಮ್ಮನ್ನ ಆಶೀರ್ವದಿಸಿ ನಡೆಸಲಿ.